ನಮಸ್ಕಾರ ಗೆಳೆಯರೇ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ದಿನಾಂಕ 2 ಆಗಸ್ಟ್ 2022. ಈ ದಿನದ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರೋ ಆರ್ಟಿಕಲ್ಗಳನ್ನು ಕನ್ನಡ ನ್ಯೂಸ್ ಪೇಪರ್, ದ ಹಿಂದೂ, ಆಲ್ ಇಂಡಿಯಾ ರೇಡಿಯೋ ಮತ್ತು PIB ಅಥವಾ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋದಿಂದ ಆಯ್ದಂತಹ ಆರ್ಟಿಕಲ್ಗಳನ್ನು ಡಿಸ್ಕಸ್ ಮಾಡೋಣ. ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ಯುನೈಟೆಡ್ ನೇಷನ್ನ ಜನರಲ್ ಅಸೆಂಬ್ಲಿ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ ಇತ್ತು. ವೇರ್ ಈಸ್ ದ ಆಫೀಸ್ ಆಫ್ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಥವಾ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಕಚೇರಿಯಲ್ಲಿದೆ ಅಂತ ಪ್ರಶ್ನೆ ಇತ್ತು. ಆಪ್ಷನ್ಗಳಲ್ಲಿ ವಿಯೆನ್ನಾ, ನ್ಯೂಯಾರ್ಕ್, ಪ್ಯಾರಿಸ್, ಜ್ಯೂರಿಚ್ ಅಂತ ಇದೆ. ಸೊ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ, ನ್ಯೂಯಾರ್ಕ್. ಅದೇ ರೀತಿ ಡಿಸ್ಕಷನ್ ಮಾಡುವಾಗ ಇನ್ನೊಂದು ಪ್ರಶ್ನೆಯನ್ನು ಡಿಸ್ಕಸ್ ಕೇಳಿದ್ದೆ. ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಒಮನ್ ಈ ಎರಡು ವಾಟರ್ ಬಾಡಿಗಳನ್ನು ಸೇರಿಸುವಂತಹ ಜಲಸಂಧಿ ಹೆಸರು ಸ್ಟ್ರೇಟ್ ಆಫ್ ಹಾರ್ಮುಜ್ ಅಥವಾ ಹಾರ್ಮುಜ್ ಜಲಸಂಧಿ. ಈ ಮ್ಯಾಪ್ನಲ್ಲಿ ನೋಡ್ಬೋದು ನೀವು. ಗಲ್ಫ್ ಆಫ್ ಪರ್ಷಿಯಾ, ಸ್ಟ್ರೇಟ್ ಆಫ್ ಹಾರ್ಮುಜ್. ಇದು ಒಮನ್ ದೇಶದೊಂದಿಗೆ ತನ್ನ ಕರಾವಳಿಯನ್ನು ಹಂಚಿಕೊಳ್ಳುತ್ತೆ. ಅದೇ ರೀತಿ ಇನ್ನೊಂದು ಬದಿಗೆ ಇರಾನ್ ದೇಶದೊಂದಿಗೆ ಇದರ ಬಾರ್ಡರನ್ನು ಶೇರ್ ಮಾಡುತ್ತದೆ. ಸ್ಟ್ರೇಟ್ ಆಫ್ ಹಾರ್ಮುಜ್ ವಿಚ್ ಜಾಯಿನ್ಸ್ ದ ಗಲ್ಫ್ ಆಫ್ ಒಮನ್ ಆ್ಯಂಡ್ ಗಲ್ಫ್ ಆಫ್ ಪರ್ಷಿಯಾ. ಇನ್ನು ಇವತ್ತಿನ GKಗೆ ಸಂಬಂಧಿಸಿದಂತಹ ಪ್ರಶ್ನೆ, ಹೌ ಮೆನಿ ಟೈಗರ್ ರಿಸರ್ವ್ಸ್ ಆರ್ ದೇರ್ ಇನ್ ಇಂಡಿಯಾ? ಭಾರತದಲ್ಲಿ ಈ ಹುಲಿ ಸಂರಕ್ಷಿತ ತಾಣಗಳು ಎಷ್ಟಿವೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ 50, 51, 52, 53 ಅಂತ ಇದೆ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಾಳೆ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ತಿಳ್ಕೊಳ್ಳೋಣ. ಅದೇ ರೀತಿ ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕಾಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ನಿಮ್ಮ ಈ ಒಂದು ಡಿಸ್ಕಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ನಿಮ್ಮ ನಾಲೆಜ್ ಕೂಡ ಸಾಕಷ್ಟು ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾ, ನಮ್ಮ ಅಮೋಘ ವರ್ಷ ಕೋಚಿಂಗ್ ಸೆಂಟರ್ನಲ್ಲಿ ಹೊಸದಾದಂತಹ PSI ಮತ್ತು PC ಬ್ಯಾಚ್ಗಳು ಪ್ರಾರಂಭ ಆಗ್ತಾ ಇವೆ. ಇಂಟ್ರೆಸ್ಟ್ ಇರುವಂತಹ ಸೀರಿಯಸ್ ಅಸ್ಪಿರೆಂಟ್ಸ್ಗಳು ವಿಜಯನಗರದಲ್ಲಿರುವಂತಹ ಬ್ರಾಂಚ್ಗೆ ಭೇಟಿ ನೀಡಿ ಅಡ್ಮಿಷನ್ ಮಾಡ್ಕೋಬಹುದು. ಇನ್ನು ಯಾವುದೇ ಕ್ವೆರೀಸ್ಗಳಿದ್ದರೆ ಈ ಕೆಳಗೆ ತಿಳಿಸಲಾದಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕ್ವೆರಿಯನ್ನು ಕ್ಲಿಯರ್ ಮಾಡ್ಕೋಬಹುದು. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮ್ಮಿಂದ ಅಪ್ಲೋಡ್ ಆಗುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಪಡಿಬೋದು. ಅದೇ ರೀತಿ ಕಂಟೆಂಟ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಮೊದಲ ಪ್ರಶ್ನೆಯನ್ನು ನೋಡೋಣ. ವೇರ್ ಡಸ್ ದ ಒದೇಶಾ ಪೋರ್ಟ್ ಲೊಕೇಟೆಡ್? ಒದೇಶಾ ಬಂದರು ಯಾವ ದೇಶದಲ್ಲಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಇಂಡಿಯಾ, ಪಾಕಿಸ್ತಾನ್, ಯುಕ್ರೇನ್, ರಷ್ಯಾ ಅಂತ ಇದೆ. ಸೊ ಈ ಆರ್ಟಿಕಲ್ ಡಿಸ್ಕಸ್ ಮಾಡುವುದರ ಮೂಲಕ ಈ ಒದೇಶಾ ಪೋರ್ಟ್ ಬಗ್ಗೆ ತಿಳ್ಕೊಳ್ಳೋಣ. ರೀಸೆಂಟಾಗಿ ಯುಕ್ರೇನ್ ಮತ್ತು ರಷ್ಯಾದ ನಡುವೆ ಆದಂತಹ ಒಂದು ಒಪ್ಪಂದಗಳ ಪ್ರಕಾರ ಯುಕ್ರೇನ್ನಿಂದ ಒಂದು ಧಾನ್ಯಗಳ ಒಂದು ಶಿಪ್ಪನ್ನು ಬಿಡುಗಡೆ ಮಾಡಲಾಗಿದೆ. ಧಾನ್ಯಗಳನ್ನು ಎಕ್ಸ್ಪೋರ್ಟ್ ಮಾಡುವಂತಹ ದೇಶಗಳಲ್ಲಿ ಯುಕ್ರೇನ್ ಕೂಡ ಪ್ರಮುಖವಾದಂತಹ ದೇಶವಾಗಿದ್ದು, ಈ ಒಂದು ಯುದ್ಧದ ಕಾರಣಕ್ಕಾಗಿ ರಷ್ಯಾದಿಂದ ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ಸ್ಗಳನ್ನು ಅದರ ಬಾರ್ಡರ್ ಅಥವಾ ಪೋರ್ಟ್ ಮೇಲೆ ಇಡಲಾಗಿತ್ತು. ಸೊ ಆ ಒಂದು ರಿಸ್ಟ್ರಿಕ್ಷನ್ಗಳನ್ನು ಓಪನ್ ಮಾಡಿದ್ದು ಸದ್ಯಕ್ಕೆ ಯುಕ್ರೇನ್ ತನ್ನ ದವಸ ಧಾನ್ಯಗಳ ಅಥವಾ ಆಹಾರ ಧಾನ್ಯಗಳನ್ನು ಬೇರೆ ದೇಶಗಳೊಂದಿಗೆ ಎಕ್ಸ್ಪೋರ್ಟ್ ಮಾಡುವ ಒಂದು ಅವಕಾಶವನ್ನು ರಷ್ಯಾ ಮಾಡಿಕೊಡ್ತಾ ಇದೆ. ಇದು ಕಾಂಟೆಕ್ಸ್ಟ್ನಲ್ಲಿದ್ದರಿಂದ ಒದೇಶಾ ಅನ್ನುವ ಪೋರ್ಟ್ ನ್ಯೂಸ್ನಲ್ಲಿತ್ತು. ಯುಕ್ರೇನ್ ದೇಶದ ಒದೇಶಾ ಪೋರ್ಟ್ನಿಂದ ಮೊದಲ ಈ ಒಂದು ಧಾನ್ಯದ ಶಿಪ್ ಏನಿದೆ ಅಥವಾ ಒಂದು ಹಡಗು ತನ್ನ ಪ್ರಯಾಣವನ್ನು ಸ್ಟಾರ್ಟ್ ಮಾಡಿದೆ ಅಂತ ಕಾಂಟೆಕ್ಸ್ಟ್ನಲ್ಲಿದ್ದರಿಂದ ಒದೇಶಾ ಪೋರ್ಟ್ ನ್ಯೂಸ್ನಲ್ಲಿದೆ. ಸೊ ಯುಕ್ರೇನ್ಗೆ ಸಂಬಂಧಿಸಿದಂತಹ ಈ ಒದೇಶಾ ಪೋರ್ಟ್ನ ಒಂದು ಲೊಕೇಶನ್ ನೋಡ್ಕೊಳ್ಳೋಣ. ಈ ಯುಕ್ರೇನ್ ದೇಶದಲ್ಲಿರುವ ಒದೇಶಾ ಅನ್ನುವ ಬಂದರು ಅಥವಾ ಪೋರ್ಟ್ ಬಗ್ಗೆ ತಿಳ್ಕೊಳ್ಳೋದಾದರೆ ಈ ಒಂದು ಲೊಕೇಶನ್ನಲ್ಲಿ ನೋಡ್ಬೋದು. ಕಪ್ಪು ಸಮುದ್ರದೊಂದಿಗೆ ತನ್ನ ಬಾರ್ಡರನ್ನು ಯುಕ್ರೇನ್ ದೇಶ ಹಂಚಿಕೊಳ್ಳುತ್ತೆ. ಅದರ ಒಂದು ಕರಾವಳಿಯಲ್ಲಿ ಈ ಒದೇಶಾ ಅನ್ನುವ ಬಂದರು ಅಥವಾ ಪೋರ್ಟ್ ನಾವು ಕಾಣಬಹುದು. ಅದೇ ರೀತಿ ಯುಕ್ರೇನ್ ದೇಶದ ಲೊಕೇಶನ್ ನೋಡೋದಾದರೆ ಇದು ಯುರೋಪಿನಲ್ಲಿರುವಂತಹ ಒಂದು ದೇಶವಾಗಿದ್ದು, ಸದ್ಯಕ್ಕೆ ರಷ್ಯಾ ಯುಕ್ರೇನ್ನ ಮೇಲೆ ದಾಳಿಯನ್ನು ಮಾಡಿ ಯುದ್ಧವನ್ನು ಸಾರಿದೆ. ಈ ಯುಕ್ರೇನನ್ನು ಆಕ್ರಮಿಸಿಕೊಳ್ಳಬೇಕು ಅನ್ನುವ ಒಂದು ದೃಷ್ಟಿಯಿಂದ ಈ ರಷ್ಯಾ ಈ ಒಂದು ಕೆಲಸವನ್ನು ಮಾಡ್ತಾ ಇದೆ.
ಸದ್ಯಕ್ಕೆ ರಷ್ಯಾ ಮತ್ತು ಯುಕ್ರೇನಿನ ನಡುವೆ ಒಂದು ಒಪ್ಪಂದ ಏರ್ಪಟ್ಟಿದ್ದು, ಆ ಒಪ್ಪಂದದ ಪ್ರಕಾರ ಜಗತ್ತಿನಲ್ಲೇ ಅತ್ಯಂತ ದೊಡ್ಡದಾದಂತಹ ಒನ್ ಆಫ್ ದ ಲಾರ್ಜೆಸ್ಟ್ ಗ್ರೇನ್ ಎಕ್ಸ್ಪೋರ್ಟಿಂಗ್ ಕಂಟ್ರಿ ಆದಂತಹ ಯುಕ್ರೇನ್ ದೇಶದಿಂದ ಹೋಲ್ಡ್ ಆದಂತಹ ಈ ಆಹಾರ ಧಾನ್ಯಗಳನ್ನು ಹೊತ್ತಿರುವಂತಹ ಒಂದು ಶಿಪ್ ಒದೇಶಾ ಅನ್ನುವ ಪೋರ್ಟ್ನಿಂದ ರಿಲೀಸ್ ಆಗಿ ಜಗತ್ತಿನ ವಿವಿಧ ಪ್ರದೇಶಗಳಿಗೆ ಜರ್ನಿಯನ್ನು ಪ್ರಾರಂಭ ಮಾಡಿದೆ ಅಂತ ನ್ಯೂಸ್ನಲ್ಲಿದೆ. ಸೊ ಯುಕ್ರೇನ್ ದೇಶ ನ್ಯೂಸ್ನಲ್ಲಿರುವುದರಿಂದ ಇದರ ಬಾರ್ಡರ್ ಕಂಟ್ರಿಗಳನ್ನು ಕೂಡ ನೋಡೋಣ. ಇದರ ಬಾರ್ಡರ್ ಕಂಟ್ರಿಗಳು ಯುಕ್ರೇನ್, ರಷ್ಯಾ, ಬೆಲಾರಸ್, ಪೋಲ್ಯಾಂಡ್, ಸ್ಲೋವಾಕಿಯಾ, ಹಂಗರಿ, ರೊಮೇನಿಯಾ, ಮಾಲ್ಡೋವಾ ಮತ್ತು ಕಪ್ಪು ಸಮುದ್ರ ಈ ದೇಶಗಳೊಂದಿಗೆ ತನ್ನ ಬಾರ್ಡರನ್ನು ಅಥವಾ ಗಡಿಯನ್ನು ಯುಕ್ರೇನ್ ದೇಶ ಹಂಚಿಕೊಳ್ಳುತ್ತದೆ. ಸೊ ಮ್ಯಾಪ್ ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಇನ್ನು ಪ್ರಶ್ನೆಗೆ ಹಿಂತಿರುಗಿ ನೋಡಿದಾಗ ವೇರ್ ಡಸ್ ದ ಒದೇಶಾ ಪೋರ್ಟ್ ಲೊಕೇಟೆಡ್ ಅಂತಂದರೆ ಸರಿಯಾದ ಉತ್ತರ ಆಪ್ಷನ್ ಸಿ, ಯುಕ್ರೇನ್. ಒದೇಶಾ ಪೋರ್ಟ್ ಯುಕ್ರೇನ್ನಲ್ಲಿದೆ. ಇದು ಒಡಿಶಾ ಅಲ್ಲ, ಒದೇಶಾ. ಓಕೆ, ಈಗ ಮುಂದಿನ ಪ್ರಶ್ನೆನ ನೋಡೋಣ. ವಿತ್ ವಿಚ್ ಆಫ್ ದ ಸ್ಟೇಟ್ ವೆಸ್ಟ್ ಬೆಂಗಾಲ್ ಡಸ್ ನಾಟ್ ಶೇರ್ ಇಟ್ಸ್ ಬೌಂಡ್ರಿ? ಇದು ಕೂಡ ಒಂದು ಮ್ಯಾಪಿಂಗ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದ್ದು, ನಮ್ಮ ಭಾರತದ ರಾಜ್ಯವಾದಂತಹ ಪಶ್ಚಿಮ ಬಂಗಾಳ ರಾಜ್ಯ ಯಾವ ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ ಅಂತ ಪ್ರಶ್ನೆ ಇದೆ. ವಿತ್ ವಿಚ್ ಆಫ್ ದ ಸ್ಟೇಟ್ ವೆಸ್ಟ್ ಬೆಂಗಾಲ್ ಡಸ್ ನಾಟ್ ಶೇರ್? ಆಪ್ಷನ್ಗಳಲ್ಲಿ ಮೇಘಾಲಯ, ಒಡಿಶಾ, ಬಿಹಾರ್ ಅಥವಾ ಜಾರ್ಖಂಡ್ ಅಂತ ಇದೆ. ಸರಿಯಾದ ಉತ್ತರವನ್ನು ಆರ್ಟಿಕಲ್ ಡಿಸ್ಕಸ್ ಮಾಡುವುದರ ಮೂಲಕ ತಿಳ್ಕೊಳ್ಳೋಣ. ಕಾಂಟೆಕ್ಸ್ಟನ್ನು ನೋಡೋದಾದರೆ ಪಶ್ಚಿಮ ಬಂಗಾಳದ ಕ್ಯಾಬಿನೆಟ್ನಲ್ಲಿ ಒಂದು ನಿರ್ಧಾರವನ್ನು ಮಾಡಲಾಗಿದೆ. ಏನು ಅಂತಂದರೆ ಇಲ್ಲಿನ ಜಿಲ್ಲೆಗಳ ಸಂಖ್ಯೆಯನ್ನು 23ರಿಂದ 30ಕ್ಕೆ ಅಂದರೆ 7 ಜಿಲ್ಲೆಗಳನ್ನು ಹೊಸದಾಗಿ ರಚನೆ ಮಾಡುವಂತಹ ಒಂದು ಪ್ರೋಸೆಸ್ಗೆ ಅಪ್ರೂವಲನ್ನು ನೀಡಲಾಗಿದೆ ಪಶ್ಚಿಮ ಬಂಗಾಳದ ಕ್ಯಾಬಿನೆಟ್ನಿಂದ. ಸೊ ಇದು ಕಾಂಟೆಕ್ಸ್ಟ್ನಲ್ಲಿತ್ತು. ಈ ಜಿಲ್ಲೆಗಳ ರಚನೆಗೆ ಮುಖ್ಯವಾದಂತಹ ಕಾರಣ ಏನು ಅಂತಂದರೆ ಈ ರಾಜ್ಯಗಳ ಒಂದು ಆಡಳಿತವನ್ನು ಸುಧಾರಣೆ ಮಾಡುವುದು. ಈ ಜಿಲ್ಲೆಗಳ ಸಣ್ಣ ಸಣ್ಣ ಘಟಕಗಳಾದಂತಹ ಜಿಲ್ಲೆಗಳ ಒಂದು ಆಡಳಿತವನ್ನು ಮೇಂಟೈನ್ ಮಾಡುವುದು ಸಾಕಷ್ಟು ಸುಲಭವಾಗಿರುತ್ತೆ ಆ್ಯಸ್ ಕಂಪೇರ್ಡ್ ಟು ದ ಲಾರ್ಜರ್ ಡಿಸ್ಟ್ರಿಕ್ಟ್ಸ್. ಸೊ ಜನರಿಗೆ ಈ ಆಡಳಿತದ ಪ್ರಯೋಜನವನ್ನು ಒದಗಿಸುವುದು, ಸುಲಭವಾಗಿ ಆಕ್ಸೆಸ್ ಮಾಡುವ ಒಂದು ಇಂಟೆನ್ಷನನ್ನು ಇಟ್ಕೊಂಡು ಹೆಚ್ಚಿನ ಜಿಲ್ಲೆಗಳನ್ನು ರಾಜ್ಯದಲ್ಲಿ ರಚನೆ ಮಾಡಲಾಗುತ್ತೆ ಅಥವಾ ಫಾರ್ಮ್ ಮಾಡಲಾಗುತ್ತೆ. ಈ ಹೊಸ ಜಿಲ್ಲೆಗಳನ್ನು ರಚಿಸುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಿಂದ ಈ ಕೇಂದ್ರ ಸರ್ಕಾರದ ಒಂದು ಅನುಮತಿ ಪಡೆಯುವಂತಹ ಅವಶ್ಯಕತೆ ರಾಜ್ಯಗಳಿಗೆ ಇರುವುದಿಲ್ಲ. ಹೊಸ ಜಿಲ್ಲೆಗಳನ್ನು ರಚಿಸುವ ಮತ್ತು ಅಸ್ತಿತ್ವದಲ್ಲಿರುವಂತಹ ರಾಜ್ಯಗಳನ್ನು ಬದಲಾಯಿಸುವ, ರದ್ದುಗೊಳಿಸುವಂತಹ ಅಧಿಕಾರ ಈ ರಾಜ್ಯ ಸರ್ಕಾರಗಳಿಗೆ ಸಂಪೂರ್ಣವಾಗಿ ಇರುತ್ತದೆ. ಇದರಲ್ಲಿ ಯಾವುದೇ ರೀತಿಯಿಂದ ಕೇಂದ್ರ ಸರ್ಕಾರದ ಮಿಡಿಯೇಷನ್ ಅಥವಾ ಒಂದು ಹಸ್ತಕ್ಷೇಪದ ಅವಶ್ಯಕತೆ ಇರುವುದಿಲ್ಲ. ಸೊ ಕಾರ್ಯಕಾರಿ ಆದೇಶದ ಮೂಲಕ ಯಾವ ರೀತಿ ಜಿಲ್ಲೆಗಳ ರಚನೆ ಮಾಡಲು ಅವಕಾಶ ಇದೆ ಏನಂತಂದರೆ ಕಾರ್ಯಕಾರಿ ಆದೇಶದ ಮೂಲಕ ಅಥವಾ ಈ ಎಕ್ಸಿಕ್ಯೂಟಿವ್ ಆರ್ಡರ್ಗಳ ಮೂಲಕ ಅಥವಾ ರಾಜ್ಯಗಳ ಒಂದು ವಿಧಾನಸಭೆಯಲ್ಲಿ ಕಾನೂನುಗಳನ್ನು ಪಾಸ್ ಮಾಡುವ ಮೂಲಕ, ಈ 2 ಮೆಥಡ್ಗಳ ಮೂಲಕ ರಾಜ್ಯಗಳಲ್ಲಿ ಹೊಸದಾದಂತಹ ಜಿಲ್ಲೆಗಳ ರಚನೆಯನ್ನು ಮಾಡುವಂತಹ ಅವಕಾಶವನ್ನು ಭಾರತದ ಸಂವಿಧಾನದಲ್ಲಿ ನೀಡಲಾಗಿದೆ. ಇನ್ನು ನಾರ್ಮಲ್ ಆಗಿ ರಾಜ್ಯಗಳು ಫಾಲೋ ಮಾಡುವಂತಹ ಒಂದು ಮೆಥಡ್ ಏನು ಅಂತಂದರೆ ಈ ಆಫಿಷಿಯಲ್ ಗೆಜೆಟ್ನಲ್ಲಿ ಅಧಿಸೂಚನೆಯನ್ನು ಹೊರಡಿಸುವಂತಹ ಕೆಲಸದಿಂದ ಅಥವಾ ಪ್ರೋಸೆಸ್ನ ಮೂಲಕ ಈ ರಾಜ್ಯಗಳು ಈ ಕಾರ್ಯನಿರ್ವಾಹಕ ಮಾರ್ಗವನ್ನು ಅಥವಾ ಎಕ್ಸಿಕ್ಯೂಟಿವ್ ಆರ್ಡರ್ಗಳನ್ನು ಬಳಸಿ ಹೆಚ್ಚಿನ ಒಂದು ಜಿಲ್ಲೆಗಳ ನಿರ್ಮಾಣವನ್ನು ಮಾಡುತ್ತವೆ. ಸೊ ಇದರಲ್ಲಿ ಕೇಂದ್ರದ ಯಾವುದೇ ಪಾತ್ರ ಇರುವುದಿಲ್ಲ ಅಂತ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಜಿಲ್ಲೆಗಳ ಬದಲಾವಣೆ, ಹೊಸ ಜಿಲ್ಲೆಯನ್ನು ರಚಿಸುವಲ್ಲಿ ಕೇಂದ್ರಕ್ಕೆ ಯಾವುದೇ ಪಾತ್ರವಿರುವುದಿಲ್ಲ. ರಾಜ್ಯಗಳು ನಿರ್ಧರಿಸಲು ಈ ಒಂದು ನಿಟ್ಟಿನಲ್ಲಿ ಸ್ವತಂತ್ರವಾಗಿವೆ, ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ. ಇನ್ನು ಕೆಲವೊಂದಿಷ್ಟು ವಿಚಾರಗಳಲ್ಲಿ ಈ ಗೃಹ ಸಚಿವಾಲಯದಿಂದ ಕೆಲವೊಂದು ಪರ್ಮಿಷನನ್ನು ಪಡೆದುಕೊಳ್ಳಬೇಕಾಗುತ್ತೆ. ಎಂಥ ಸಂದರ್ಭದಲ್ಲಿ ಅಂತಂದರೆ ರಾಜ್ಯವು ಜಿಲ್ಲೆ ಅಥವಾ ರೈಲು ನಿಲ್ದಾಣದ ಹೆಸರನ್ನು ಬದಲಾಯಿಸುವಂತಹ ಸಂದರ್ಭದಲ್ಲಿ ಈ ಹೋಮ್ ಮಿನಿಸ್ಟ್ರಿಯ ಒಂದು ಅಪ್ರೂವಲನ್ನು ಪಡೆದುಕೊಳ್ಳಬೇಕಾಗುತ್ತೆ. ಸೊ ಅದರ್ ದ್ಯಾನ್ ದ್ಯಾಟ್ ಯಾವುದೇ ರೀತಿಯಾದಂತಹ ಜಿಲ್ಲೆಗಳನ್ನು ಫಾರ್ಮ್ ಮಾಡುವುದಾಗಿರ್ಬೋದು, ರದ್ದು ಮಾಡುವುದಾಗಿರ್ಬೋದು, ಇವುಗಳಲ್ಲಿ ಕೇಂದ್ರದ ಡೈರೆಕ್ಟ್ ಆದಂತಹ ಇಂಟರ್ವೆನ್ಷನ್ ಇರುವುದಿಲ್ಲ.
ಇನ್ನು ಭಾರತದಲ್ಲಿರುವಂತಹ ಜಿಲ್ಲೆಗಳ ಸಂಖ್ಯೆಗಳನ್ನು ನೋಡೋದಾದರೆ 2011ರ ಜನಗಣತಿಯ ಪ್ರಕಾರ, ಸೆನ್ಸಸ್ನ ಪ್ರಕಾರ ಭಾರತದಲ್ಲಿ 593 ಜಿಲ್ಲೆಗಳಿವೆ 2011ರಲ್ಲಿ. ಅದಾದ ನಂತರ ಇನ್ನೂವರೆಗೂ 2021ರಲ್ಲಿ ಜನಗಣತಿ ಆಗಬೇಕಾಗಿತ್ತು, ಇನ್ನೂ ಆಗಿಲ್ಲ ಕೋವಿಡ್ನ ಕಾರಣಗಳಿಂದಾಗಿ. 2001ರಿಂದ 2011ರ ನಡುವೆ ರಾಜ್ಯಗಳಲ್ಲಿ 46 ಜಿಲ್ಲೆಗಳನ್ನು ರಚನೆ ಮಾಡಿದ್ದಾವೆ. 2021ರ ಜನಗಣತಿ ಇನ್ನೂ ನಡೆಯಬೇಕಿದೆ, ಆದರೆ ಪ್ರಸ್ತುತ ದೇಶದಲ್ಲಿ 718 ಜಿಲ್ಲೆಗಳಿವೆ. ಆದರೆ ಇದು ಅಧಿಕೃತವಾಗಿದೆ ಅಂತ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಹೀಗಾಗಿ 2011ರ ಜನಗಣತಿಯ ಪ್ರಕಾರ 593 ಜಿಲ್ಲೆಗಳಿವೆ. 2014ರಲ್ಲಿ ಆಂಧ್ರ ಪ್ರದೇಶವನ್ನು AP ಮತ್ತು ತೆಲಂಗಾಣ ರಾಜ್ಯಗಳ ಒಂದು ವಿಭಜನೆ ಆದಂತಹ ಕಾರಣಕ್ಕಾಗಿ ಅತ್ಯಂತ ಹೆಚ್ಚಿನ ಒಂದು ಸಂಖ್ಯೆಯ ಜಿಲ್ಲೆಗಳನ್ನು ಈ ಒಂದು ಟೈಮ್ ಪೀರಿಯಡ್ನಲ್ಲಿ ನಾವು ಕಾಣಬಹುದಾಗಿದೆ. ಇನ್ನು ಪಶ್ಚಿಮ ಬಂಗಾಳ ನ್ಯೂಸ್ನಲ್ಲಿ ಇದ್ದದ್ದರಿಂದ ಇದರ ಮ್ಯಾಪನ್ನು ಕೂಡ ತಿಳಿದುಕೊಳ್ಳೋಣ. ಭಾರತದ ಪೂರ್ವ ಭಾಗದಲ್ಲಿ ಅಂತ ಹೇಳ್ಬೋದು ಪಶ್ಚಿಮ ಬಂಗಾಳ ಬರುತ್ತದೆ. ಇದರ ನೆರೆಹೊರೆಯ ರಾಜ್ಯಗಳನ್ನು ನೋಡೋದಾದರೆ ಉತ್ತರದಲ್ಲಿ ಸಿಕ್ಕಿಂ, ಪೂರ್ವದಲ್ಲಿ ಅಸ್ಸಾಂ, ಪಶ್ಚಿಮದಲ್ಲಿ ಬಿಹಾರ್, ಜಾರ್ಖಂಡ್, ದಕ್ಷಿಣದಲ್ಲಿ ಒಡಿಶಾ ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುತ್ತದೆ. ಇನ್ನು ಪ್ರಶ್ನೆಗೆ ಹಿಂತಿರುಗಿ ನೋಡಿದಾಗ ಈ ಕೆಳಗಿನ ರಾಜ್ಯಗಳಲ್ಲಿ ಯಾವ ರಾಜ್ಯಗಳೊಂದಿಗೆ ಪಶ್ಚಿಮ ಬಂಗಾಳ ತನ್ನ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ ಅಂತ ಪ್ರಶ್ನೆ ಇದ್ದದ್ದರಿಂದ ಆಪ್ಷನ್ಗಳಲ್ಲಿ ಒಡಿಶಾ ನೋಡಿದ್ವಿ ಮ್ಯಾಪ್ನಲ್ಲಿ, ಬಿಹಾರದೊಂದಿಗೆ ಹಂಚಿಕೊಳ್ಳುತ್ತೆ ಬಾರ್ಡರನ್ನು, ಜಾರ್ಖಂಡ್ನೊಂದಿಗೆ ಕೂಡ ಬಾರ್ಡರನ್ನು ಹಂಚಿಕೊಳ್ಳುತ್ತೆ, ಅದೇ ರೀತಿ ಅಸ್ಸಾಂನೊಂದಿಗೆ ತನ್ನ ಬಾರ್ಡರನ್ನು ಹಂಚಿಕೊಳ್ಳುತ್ತೆ, ಮೇಘಾಲಯದೊಂದಿಗೆ ಯಾವುದೇ ರೀತಿಯಾದಂತಹ ಒಂದು ಪಶ್ಚಿಮ ಬಂಗಾಳದೊಂದಿಗೆ ಗಡಿಯನ್ನು ಸಂಪರ್ಕ ಮಾಡುವುದಿಲ್ಲ. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಮೇಘಾಲಯ. ಈ ಒಂದು ಮ್ಯಾಪ್ನಲ್ಲಿ ಕೂಡ ಕ್ಲಿಯರ್ ಆಗಿ ನೋಡ್ಬೋದು. ಅಸ್ಸಾಂನೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುವಂತಹ ವೆಸ್ಟ್ ಬೆಂಗಾಲ್ ಮೇಘಾಲಯದೊಂದಿಗೆ ಯಾವುದೇ ರೀತಿಯ ಕಾಂಟ್ಯಾಕ್ಟನ್ನು ಅಥವಾ ಡೈರೆಕ್ಟ್ ಸಂಪರ್ಕವನ್ನು ಇಟ್ಟುಕೊಳ್ಳುವುದಿಲ್ಲ. ಇದು ಮೇಘಾಲಯ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಹೂ ಈಸ್ ಹೆಡಿಂಗ್ ದ ಟಾಸ್ಕ್ ಫೋರ್ಸ್ ಫಾರ್ಮ್ಡ್ ರಿಲೇಟೆಡ್ ಟು ಎಕ್ಸಾಮ್ ಇನ್ ದ ಕೇಸಸ್ ಆಫ್ ಮಂಕಿ ಪಾಕ್ಸ್ ಇನ್ ಇಂಡಿಯಾ ಅಂತ ಇದೆ. ಈ ಮಂಕಿ ಪಾಕ್ಸ್ಗೆ ಸಂಬಂಧಿಸಿದಂತಹ ರೋಗದ ಕೇಸಸ್ಗಳು ಅಥವಾ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದ್ದು ಇವುಗಳ ಒಂದು ಎಕ್ಸಾಮಿನೇಷನ್ ಮಾಡುವಂತಹ ಒಂದು ಟಾಸ್ಕ್ ಫೋರ್ಸ್ ಅಥವಾ ಕಾರ್ಯಪಡೆಯನ್ನು ನಿರ್ಮಾಣ ಮಾಡಲಾಗಿದೆ. ಅದರ ನೇತೃತ್ವವನ್ನು ಯಾರು ಪಡೆದಿದ್ದಾರೆ, ಯಾರು ಹೊಂದಿದ್ದಾರೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಎಂ.ಇ. ರಮಣ, ಆಪ್ಷನ್ ಬಿ ಶಕ್ತಿಕಾಂತ್ ದಾಸ್, ಆಪ್ಷನ್ ಸಿ VK ಪಾಲ್ ಅಥವಾ ಆಪ್ಷನ್ ಡಿ ಸುಶೀಲ್ ಕುಮಾರ್ ಅಂತ ಇದೆ. ಸೊ ಈ ಆರ್ಟಿಕಲ್ ಡಿಸ್ಕಸ್ ಮಾಡುವುದರ ಮೂಲಕ ಸರಿಯಾದ ಉತ್ತರವನ್ನು ತಿಳ್ಕೋಣ. ಈ ಭಾರತದಲ್ಲಿ ಮಂಕಿ ಪಾಕ್ಸ್ ಪ್ರಕರಣಗಳು ಪತ್ತೆಯಾದಂತಹ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದಿಂದ ಈ ರೋಗ ನಿಯಂತ್ರಣ ಆಗಿರ್ಬೋದು, ಸೌಲಭ್ಯಗಳ ವಿತರಣೆ ಆಗಿರಬಹುದು, ದೇಶದಲ್ಲಿ ಸೋಂಕಿನ ವಿರುದ್ಧ ವ್ಯಾಕ್ಸಿನೇಷನನ್ನು ಅನ್ವೇಷಿಸಲು ಮೇಲ್ವಿಚಾರಣೆ ಮಾಡುವುದು, ಮಾರ್ಗದರ್ಶನ ನೀಡುವಂತಹ ಒಂದು ಟಾಸ್ಕ್ ಫೋರ್ಸ್ ಅಥವಾ ಕಾರ್ಯಪಡೆಯನ್ನು ರಚನೆ ಮಾಡಿದೆ. ಸೊ ಇದರ ನೇತೃತ್ವವನ್ನು ಸದ್ಯಕ್ಕೆ ನೀತಿ ಆಯೋಗದ ಆರೋಗ್ಯ ಸದಸ್ಯರಾದಂತಹ VK ಪಾಲ್ ಅವರನ್ನು ಈ ಮಂಕಿ ಪಾಕ್ಸ್ಗೆ ಸಂಬಂಧಿಸಿದಂತಹ ಒಂದು ವಿಚಾರವಾಗಿ ಎಕ್ಸಾಮಿನ್ ಮಾಡುವಂತಹ ಕೇಸಸ್ಗಳ ಎಕ್ಸಾಮಿನ್ ಮಾಡುವಂತಹ ಟಾಸ್ಕ್ ಫೋರ್ಸ್ನ ನೇತೃತ್ವವನ್ನು ಇವರಿಗೆ ವಹಿಸಲಾಗಿದೆ. ಸದ್ಯಕ್ಕೆ ಭಾರತದಲ್ಲಿ 6 ದೃಢಪಟ್ಟಂತಹ ಮಂಕಿ ಪಾಕ್ಸ್ ರೋಗಕ್ಕೆ ಸಂಬಂಧಿಸಿದಂತಹ ಪ್ರಕರಣಗಳು ಬೆಳಕಿಗೆ ಬಂದಿದ್ದು, ಅದರಲ್ಲಿ 4 ಕೇರಳ ರಾಜ್ಯದಲ್ಲಿ ಮತ್ತು 2 ದೆಹಲಿಯಲ್ಲಿ ಈ ಮಂಕಿ ಪಾಕ್ಸ್ ರೋಗದ ರೋಗಿಗಳು ಕಂಡುಬಂದಿದ್ದಾರೆ. ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನ ಪ್ರಕಾರ 78 ದೇಶಗಳಲ್ಲಿ 18,000 ಕೇಸಸ್ಗಳು ಬೆಳಕಿಗೆ ಬಂದಿವೆ. ಇನ್ನು ಮಂಕಿ ಪಾಕ್ಸ್ ಬಗ್ಗೆ ತಿಳ್ಕೊಳ್ಳೋದಾದರೆ ಇದು ಝೂನೋಟಿಕ್ ಡಿಸೀಸ್ ಆಗಿದ್ದು, ಝೂನೋಟಿಕ್ ಅಂತಂದರೆ ಪ್ರಾಣಿಗಳಿಂದ ಮನುಷ್ಯರಿಗೆ ಬರುವಂತಹ ಒಂದು ರೋಗಗಳನ್ನು ಝೂನೋಟಿಕ್ ರೋಗ ಅಂತ ಕರಿತೇವೆ. ಈ ಮಂಕಿ ಪಾಕ್ಸ್ ವೈರಸ್ ಅನ್ನುವ ಒಂದು ವೈರಸ್ನಿಂದ ಈ ಮಂಕಿ ಪಾಕ್ಸ್ ರೋಗ ಬರುತ್ತದೆ. ಇದು ಸ್ಮಾಲ್ ಪಾಕ್ಸ್ ಅಥವಾ ಸಿಡುಬು ರೋಗಕ್ಕೆ ಸಂಬಂಧಿಸಿದಂತಹ ಜಾತಿಯ ವೈರಸ್ಗೆ ಸಂಬಂಧಿಸಿದಂತಹ ವೈರಸ್ ಆಗಿದೆ ಮಂಕಿ ಪಾಕ್ಸ್ ವೈರಸ್. ಇದರ ಮೂಲವನ್ನು ನೋಡೋದಾದರೆ ಇದು ಮಧ್ಯ ಮತ್ತು ಪಶ್ಚಿಮ ಆಫ್ರಿಕಾಗಳಲ್ಲಿ ಪ್ರಥಮ ಬಾರಿಗೆ ಬೆಳಕಿಗೆ ಬಂದಂತಹ ರೋಗವಾಗಿದೆ ಮಂಕಿ ಪಾಕ್ಸ್. ಇನ್ನು ಪ್ರಶ್ನೆಗೆ ಹಿಂತಿರುಗಿ ನೋಡಿದಾಗ
ಈ ಮಂಕಿ ಪಾಕ್ಸ್ ರೋಗಗಳಿಗೆ ಸಂಬಂಧಿಸಿದಂತಹ ವಿಚಾರಣೆಯನ್ನು, ಅದರ ಒಂದು ಕಾರ್ಯಪಡೆಯ ನೇತೃತ್ವವನ್ನು ವಹಿಸಿದಂತಹ ವ್ಯಕ್ತಿಯ ಹೆಸರು ವಿ.ಕೆ. ಪಾಲ್ ಅಂತ. ಇವರು ನೀತಿ ಆಯೋಗದ ಆರೋಗ್ಯ ಸದಸ್ಯರಾಗಿದ್ದಾರೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ನಮ್ಮ ಮುಂದಿನ ಪ್ರಶ್ನೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಬಗ್ಗೆ ಇದೆ, NTCA ಬಗ್ಗೆ. ಇದನ್ನು ಸ್ಥಾಪನೆ ಮಾಡಿದ ವರ್ಷ ಯಾವುದು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ 2004, 2005, 2006, 2007 ಅಂತ ಇದೆ. ಸರಿಯಾದ ಉತ್ತರವನ್ನು ಆರ್ಟಿಕಲ್ ಡಿಸ್ಕಸ್ ಮಾಡುವುದರ ಮೂಲಕ ತಿಳ್ಕೋಣ. ಜುಲೈ 29ರಂದು ಜಗತ್ತಿನಾದ್ಯಂತ ಇಂಟರ್ನ್ಯಾಷನಲ್ ಟೈಗರ್ ದಿವಸ, ಅಂತಾರಾಷ್ಟ್ರೀಯ ಹುಲಿ ದಿನ ಅಂತ ಆಚರಿಸಲಾಗುತ್ತೆ ಜುಲೈ 29ರಂದು. ಸೊ ಇದರ ಹಿನ್ನೆಲೆಯಲ್ಲಿ ಪ್ರಾಜೆಕ್ಟ್ ಟೈಗರ್ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು, ಸ್ಟ್ಯಾಟಿಕ್ ಜಿಕೆಗೆ ಸಂಬಂಧಿಸಿದಂತಹ ಮಾಹಿತಿಗಳನ್ನು ತಿಳ್ಕೋಣ. ಈ ಪ್ರಾಜೆಕ್ಟ್ ಟೈಗರ್ ಅನ್ನು 1973ರಲ್ಲಿ ಭಾರತದಲ್ಲಿ ಪ್ರಾರಂಭ ಮಾಡಲಾಗಿತ್ತು. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚಾದಂತಹ ಹುಲಿಗಳ ಸಂಖ್ಯೆಯನ್ನು ಹೊಂದಿರುವಂತಹ ಭಾರತದಲ್ಲಿ ಪ್ರಾಜೆಕ್ಟ್ ಟೈಗರ್ ಅನ್ನು, ಈ ಹುಲಿ ಬೇಟೆಯಾಡುವುದು, ಅವುಗಳ ಪೋಚಿಂಗ್ ಅಥವಾ ಹಂಟಿಂಗ್ ಮಾಡುವ ವ್ಯಕ್ತಿಗಳಿಂದ ಅವುಗಳ ಸಂರಕ್ಷಣೆ ಮಾಡಿ ಅವುಗಳನ್ನು ಉಳಿಸಿ ಬೆಳೆಸುವ ಒಂದು ಗುರಿಯನ್ನು ಈ ಪ್ರಾಜೆಕ್ಟ್ ಟೈಗರ್ ಹೊಂದಿದೆ. 1973ರಲ್ಲಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರ ನೇತೃತ್ವದಲ್ಲಿ ಈ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್, ಉತ್ತರಾಖಂಡದಲ್ಲಿರುವಂತಹ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಈ ಪ್ರಾಜೆಕ್ಟ್ ಟೈಗರ್ ಅನ್ನು 1973ರಲ್ಲಿ ಮೊದಲ ಬಾರಿಗೆ ಪ್ರಾರಂಭ ಮಾಡಲಾಗಿತ್ತು. ಜಗತ್ತಿನಾದ್ಯಂತ ಇರುವಂತಹ 70% ರಾಯಲ್ ಬೆಂಗಾಲ್ ಟೈಗರ್ಗಳನ್ನು, ರಾಯಲ್ ಬೆಂಗಾಲ್ ಅನ್ನುವ ಒಂದು ಸಂತತಿಗೆ ಸೇರಿದಂತಹ ಹುಲಿಗಳ ಪ್ರಜಾತಿಯನ್ನು ಭಾರತ ಹೊಂದಿದೆ. ಸೊ ಅದರ ಒಂದು ಹಿನ್ನೆಲೆಯಲ್ಲಿ ಟೈಗರ್ ಪ್ರೊಟೆಕ್ಷನ್ ಕ್ಯಾಂಪೇನ್ ಅನ್ನುವ ಒಂದು ಅಭಿಯಾನವನ್ನು ಕೂಡ ಭಾರತದಲ್ಲಿ ಇನಿಷಿಯೇಟ್ ಮಾಡಲಾಗಿತ್ತು. ನಮಗೆಲ್ಲ ಗೊತ್ತಿರುವ ಹಾಗೆ 1972ರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಥವಾ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972, ಇದರ ಅಡಿಯಲ್ಲಿ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಲಾಗಿತ್ತು 2005ರಲ್ಲಿ. ನೆನ್ಪಿಟ್ಕೊಳ್ಳಿ, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿಯನ್ನು 2005ರಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಇದರ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಅದರ ಮುಂದಿನ ವರ್ಷ ಅಂದರೆ 2006ರಲ್ಲಿ ಇದಕ್ಕೆ ಕಾನೂನುಬದ್ಧವಾದಂತಹ ಒಂದು ಸ್ಟೇಟಸನ್ನು ನೀಡಲಾಗಿತ್ತು. ಅಂದರೆ ಸ್ಟ್ಯಾಟ್ಯೂಟರಿ ಸ್ಟೇಟಸನ್ನು ಕೂಡ ಈ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿಗೆ ನೀಡಲಾಗಿದೆ 2006ರಲ್ಲಿ. ಇನ್ನು ಈ ಪ್ರಾಜೆಕ್ಟ್ ಟೈಗರ್ಗೆ ಸಂಬಂಧಿಸಿದಂತಹ ಮುಖ್ಯ ಗುರಿಗಳನ್ನು ನೋಡೋದಾದರೆ, ಹುಲಿಗಳ ಆವಾಸ ಸ್ಥಾನದಲ್ಲಿನ ಕಡಿತಕ್ಕೆ ಕಾರಣವಾಗುವಂತಹ ಅಂಶಗಳನ್ನು ಗುರುತಿಸುವುದು, ಅವುಗಳ ಆವಾಸ ಸ್ಥಾನ ಅಥವಾ ಹ್ಯಾಬಿಟಾಟ್ಗಳನ್ನು ಸಂರಕ್ಷಣೆ ಮಾಡುವುದು, ಸಮಯಕ್ಕೆ ಹಾನಿಗೊಳಗಾದಂತಹ ನೈಸರ್ಗಿಕ ಪರಿಸರ ವ್ಯವಸ್ಥೆಗಳ ಸ್ಥಿತಿಯನ್ನು ಪರಿಹರಿಸುವುದು, ಈ ಹಾನಿಗೊಳಗಾದಂತಹ ಅವುಗಳ ನೈಸರ್ಗಿಕ ವಾತಾವರಣವನ್ನು ಸಂರಕ್ಷಿಸಿ ಅವುಗಳ ಸ್ಥಿತಿಯನ್ನು ಉತ್ತಮಪಡಿಸುವುದು, ಅದೇ ರೀತಿ ಆರ್ಥಿಕ, ಪರಿಸರ, ಸೌಂದರ್ಯ ಮತ್ತು ಸಾಂಸ್ಕೃತಿಕ ಪ್ರಾಮುಖ್ಯತೆಗಾಗಿ ಸೂಕ್ತವಾದಂತಹ ಹುಲಿ ಜನಸಂಖ್ಯೆಯನ್ನು ನಿರ್ವಹಿಸುವ ಉದ್ದೇಶದಿಂದ ಈ ಪ್ರಾಜೆಕ್ಟ್ ಟೈಗರ್ ಅನ್ನುವ ಒಂದು ಯೋಜನೆಯನ್ನು 1973ರಲ್ಲಿ ಜಾರಿಗೊಳಿಸಲಾಗಿತ್ತು. ಅದಾದ ನಂತರ 2005ರಲ್ಲಿ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿಯನ್ನು ಸ್ಥಾಪನೆ ಮಾಡಲಾಗಿತ್ತು. ಇದಕ್ಕೆ ಕಾನೂನುಬದ್ಧವಾದಂತಹ ಸ್ಥಾನಮಾನಗಳನ್ನು ಕೂಡ 2006ರಲ್ಲಿ ನೀಡಲಾಗಿದೆ. ಇನ್ನು ಪ್ರಶ್ನೆಗೆ ಹಿಂತಿರುಗಿ ನೋಡಿದಾಗ, ವೆನ್ ಡಿಡ್ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಎಸ್ಟಾಬ್ಲಿಷ್ಡ್ ಅಂತಂತಂದರೆ ಆಲ್ರೆಡಿ ಡಿಸ್ಕಸ್ ಮಾಡಿದ ಪ್ರಕಾರ 2005ರಲ್ಲಿ. ಸದ್ಯಕ್ಕೆ ಅತ್ಯಂತ ಪ್ರಮುಖವಾದಂತಹ ಮತ್ತು ಹಳೆಯ ಒಂದು ಟೈಗರ್ ರಿಸರ್ವ್ ಅಥವಾ ಹುಲಿ ಸಂರಕ್ಷಿತ ತಾಣಗಳನ್ನು ನೋಡೋದಾದರೆ, ಕಾರ್ಬೆಟ್ ಟೈಗರ್ ರಿಸರ್ವ್ ಆಲ್ರೆಡಿ ಡಿಸ್ಕಸ್ ಮಾಡಿದಾಗೆ 1973ರಲ್ಲಿ 1, 2, 3, 4, 5, 6, 7, 8, 9 ಈ 9 ತಾಣಗಳನ್ನು ಹುಲಿ ಸಂರಕ್ಷಿತ ತಾಣಗಳನ್ನಾಗಿ ಗುರುತಿಸಲಾಗಿತ್ತು. ಅದರಲ್ಲಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಬಂಡೀಪುರ ಹುಲಿ ಸಂರಕ್ಷಿತ ತಾಣವನ್ನು ಕೂಡ 1973ರಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಅದಾದ ನಂತರ ಪೆರಿಯಾರ್ ಟೈಗರ್ ರಿಸರ್ವನ್ನು 1978ಕ್ಕೆ ಕೇರಳದಲ್ಲಿ ಗುರುತಿಸಲಾಗಿತ್ತು. ಇವು ಹುಲಿಗಳಿಗೆ ಒಂದು ಅತ್ಯಮೂಲ್ಯವಾದಂತಹ ಸರ್ವೋಚ್ಚ ಪ್ರೊಟೆಕ್ಷನನ್ನು, ಸಂರಕ್ಷಣೆಯನ್ನು ನೀಡುವ ಉದ್ದೇಶದಿಂದ ಮೊದಲ ಬಾರಿಗೆ ಈ ರೀತಿಯಾದಂತಹ 10 ಟೈಗರ್ ರಿಸರ್ವ್ಗಳನ್ನು ಗುರುತಿಸಲಾಗಿದೆ. ಆಲ್ರೆಡಿ GKಗೆ ಸಂಬಂಧಿಸಿದಂತಹ ಪ್ರಶ್ನೆಯನ್ನು ಆಲ್ರೆಡಿ ಕೇಳಲಾಗಿದ್ದು,
ಭಾರತದಲ್ಲಿ ಒಟ್ಟು ಎಷ್ಟು ಹುಲಿ ಸಂರಕ್ಷಿತ ತಾಣಗಳಿವೆ ಅಂತ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಯಾವುದೇ ಸಜೆಷನ್ಗಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಆನ್ ಆಸಮ್ ಡೇ.